ಮತ್ತೆ ಯಾಕೆ ಮಾಡಲಿಲ್ಲ? ಯಾವ ಲೇಖಕರು ಹೇಳಿದ್ರು? ನನ್ನ ಮುಂದೆ ಬಂದು ಹೇಳ್ಸಿ. ನನ್ನ ಮುಂದೆ ಹೇಳಿದ್ರು ಅವ್ರನ್ನ? ನಿಮ್ಮ ಮುಂದೆ ಕರೆಸಿದ್ನಲ್ಲ, ನಾನು ಇದ್ನಲ್ಲ. ಏನು ಹೇಳಿದ್ರು ಅವತ್ತು? ಇವಾಗ ಅವ್ರ ಮೇಲೆ ಯಾಕೆ ನೆಪ ಹೇಳ್ತಾ ಇದ್ದೀರಿ ನೀವು? ಅಲ್ಲಿ ಏನು ಅಲ್ಲಿ ಅಷ್ಟಗಲ ಇರೋದು, ಇಲ್ಲಿ ಇಷ್ಟಗಲದಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಹೆಂಗ್ ಹೋಗುತ್ತೆ? ಏನು ಮ್ಯಾಜಿಕ್ಕಾ? ನೀವೇನು ಇಂಜಿನಿಯರಾ ಅಥವಾ ಮ್ಯಾಜಿಷಿಯನ್ನ ನೀವು? ನನ್ಗೆ ಏನಪ್ಪ ಇದು ಬೇಜವಾಬ್ದಾರಿತನಕ್ಕೆ ಒಂದು ಲಿಮಿಟ್ ಇಲ್ಲ. ಏನು ಅನಾಹುತ ಆಗುತ್ತೆ, ವರ್ಷ ಮಳೆ ಬರುತ್ತೆ ಜಾಸ್ತಿ. ಮನೇಲಿ ಕೂರಿಸ್ಕೊಂಡು ನಿಮಗೆ ಪಾಠ, ಗಿಣಿಗೆ ಪಾಠ ಹೇಳ್ದಂಗೆ ಹೇಳಿದ್ರು ನಿಮ್ಮ ತಲೆಗೆ ಹೋಗಲ್ಲ ಅಂದರೆ ಹೆಂಗೆ ನಿಮಗೆ ಹತ್ರ ಕೆಲಸ ಮಾಡೋದು ನಾವು? ಇಷ್ಟು ಬೇಜವಾಬ್ದಾರಿತನ ಇಟ್ಕೊಂಡು ಅದು ಏನು ಮಾಡಕ್ಕೆ ಬಂದಿದ್ದೀರಿ ನೀವು ನನಗೆ ಗೊತ್ತಿಲ್ಲ. ಏನು ಉತ್ತರ ಅಂತ ಹೇಳ್ತೀರಮ್ಮ ಅದನ್ನ? ಏನು ಒಂದೊಂದು ಕೆಲ್ಸಕ್ಕೂ ನಾವು ಬಂದು ನಿಮ್ಮ ಹತ್ರ ಹಿಂದ್ಗಡೆ ನಿಂತ್ಕೋಬೇಕು? ಮೇಸ್ತ್ರಿ ಕೆಲಸ ನಾವು ಮಾಡಬೇಕಾಗಾದ್ರೆ ಒಂದೊಂದು ಕೆಲಸನೂ ನಾವು ಬಂದು ನಿಮ್ಮಿಂದ ಓಡಾಡ್ತಾ ಇರ್ಬೇಕು ಅಲ್ವೇನಮ್ಮ? ನೀವು ಹೇಳೋದು ಅರ್ಥ ಅಷ್ಟೇ ತಾನೇ ಅಲ್ವಾ? ನಿಮ್ಗೆ ಯಾವ್ದು ಹೇಳಿದೀವಿ ಬಂದು ಹಿಂದುಗಡೆ ನಾವು ಕೂತ್ಕೊಂಡು ನೋಡಬೇಕು. ನಮ್ಗೇನು ಬೇರೆ ಕೆಲಸ ಇಲ್ಲ, ಬೇರೆ ಕಾರ್ಯ ಇಲ್ಲ ನಮಗೆ. ನಿಮಗೆ ಕೊಟ್ಟಿರೋ ಕೆಲಸನ ನಾನು ಮೇಸ್ತ್ರಿ ಕೆಲಸ ಮಾಡಬೇಕು. ನಿಮ್ಗೇನು ಜವಾಬ್ದಾರಿ ಇಲ್ಲವಲ್ಲ? ಯಾರಿಗೇನಾದ್ರೆ ಹೋಗ್ಲಿ, ಯಾರ ಮನೆಗೆ ನೀರು ನುಗ್ಗಲಿ, ಯಾವ್ರ ಮನೆ ಬಿದ್ದೋಗ್ಲಿ ಪರವಾಗಿಲ್ಲ, ನಿಮ್ಗೇನಾಗೋದಿಲ್ವಲ್ಲ? ಮಳೆ ಬರುತ್ತೆ ಈ ವರ್ಷ ಅಂತ ಹೇಳ್ತಾನೆ ಇದ್ದೀವಿ. ಅವ್ರನ್ನ ಕೂರಿಸಿ ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ಕೊಡಿಸಿದ್ರು ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರೆ ವರ್ಷದಿಂದ ಚೋಕ್ ಆಗ್ತಾ ಇದೆ. ಗೊತ್ತಿದ್ರು ಕೂಡ ಇದನ್ನ ಹಂಗೆ ಇಟ್ಕೊಂಡಿದ್ದೀರಿ. ಕರ್ಸಿ ನಿಮ್ಮ ಮುಂದೆ ಕೂರಿಸಿ ಹೇಳಿದ್ದೀನಿ, ಇನ್ನೇನ್ ಮಾಡ್ಬೇಕು ನಿಮ್ಗೆ? ಇವಾಗ ನೀವೇ ಅವ್ರಿಗೆ ಪಿನ್ ನೋಡಿತೀರಾ ಅಬ್ಜೆಕ್ಷನ್ ಮಾಡ್ರಿ ಅಂತ? ಅವ್ರಿಗೆ ನೀವೇ ಪಿನ್ ನೋಡಿತೀರಾ ಅಬ್ಜೆಕ್ಷನ್ ಮಾಡಿ ಅಂತ? ಈಗ ಒಟ್ನಲ್ಲಿ ನಿಮ್ದು ಪಾಯಿಂಟ್ ಸಾಬೀತಾಗ್ಬೇಕಲ್ಲ. ಏನ್ ಹೇಳಿ ಅಮ್ಮ, ಏನ್ ನಾವು ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋದು ಏನಿದೆ ಹೇಳಿ ಅಮ್ಮ. ಮತ್ತೆ ಯಾಕೆ ನಿಮ್ಗೆ ಏನ್ ಪ್ರಾಬ್ಲಮ್? ನಿಮ್ದು ಪ್ರಾಬ್ಲಮ್ ಆದ್ರೂ ಏನಮ್ಮ ನಿಮ್ದು? ಜನಕ್ಕೆ ಸಾಯಿಸೋದೇ ನಿಮ್ ಉದ್ದೇಶನಾ? ಏನ್ ಹೇಳಿ ಅಮ್ಮ. ನಮ್ಗೆ ಹೇಳಿದ್ರಲ್ಲಿ ಇಲ್ಲ, ನೀವ್ ಹೇಳಿದ್ರಿ ಹಿಂಗೆ ಹೇಳಿದ್ರಿ, ನಾವು ಎಷ್ಟು ಮಾಡಿದೀವಿ, ನೀವ್ ಇದನ್ನ ಹೇಳಲಿಲ್ಲ ಅಂತ ಅದನ್ನಾದ್ರೂ ಹೇಳಿ. ಮತ್ತೆ ಏನ್ ಕಷ್ಟ ಏನು ಹೇಳಿದ್ ಮಾಡೋದಿಕ್ಕೆ? ಕಷ್ಟ ಏನಮ್ಮ ನಿಮ್ಗೆ? ಹೇಳ್ರಿ ದಯವಿಟ್ಟು. ನಾವು ಸುಮ್ಮನೆ ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ. ಮತ್ತೆ ಆವತ್ತು ಕರ್ಸಿ ಹೇಳಿದ್ ಏನಕ್ಕೆ ನಿಮ್ಗೆ ಅರ್ಥನೇ ಆಗೋದು? ನಮಗೇನ್ ಅರ್ಥ ಆಗ್ಲಿಲ್ಲ ಅದನ್ನಾದ್ರೂ ಅರ್ಥ ಮಾಡಿಸಿ ಹಬ್ಬ. ಏನ್ ಸುಮ್ಮನೆ ದಿನ ಬೆಳಿಗ್ಗೆ ಬರೋದು, ಅಟೆಂಡೆನ್ಸ್ ಹಾಕೋದು, ಮನೆಗೆ ಹೋಗೋದು, ಇದೇ ಕೆಲಸನಾ ನಿಮ್ದು? ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದ್ದೀನಿ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಮ್ಮ? ಮತ್ತೆ ಯಾಕೆ ಮಾಡ್ಲಿಲ್ಲ? ಯಾಕಮ್ಮ ಮಾಡ್ಲಿಲ್ಲ? ಹೇಳಿದ ಅಲ್ಲಿಗೆ ನಿಮ್ಗೆ ಲೆಕ್ಕಕ್ಕಿಲ್ಲ. ಮತ್ತೆ ಇನ್ನೇನು ಅರ್ಥ ಏನು? ಬೇರೆ ಅರ್ಥ ಏನು? ಹೇಳಿದ್ ಹೇಳ್ಕೊಳ್ತಾರೆ ಬಿಡು ಅನ್ನೋದೇ ತಾನೇ ಆಟಿಟ್ಯೂಡ್ ನಿಮ್ದು. ಎಷ್ಟು ದಿನ ಆಯ್ತು ನಾನು ನಿಮ್ಗೆ ಹೇಳಿ? ಆಲ್ಮೋಸ್ಟ್ 20-25 ಡೇಸ್ ಹೌದಲ್ವಾ? ಯಾಕೆ ಮಾಡ್ಲಿಲ್ಲಮ್ಮ? ಯಾಕೆ ಮಾಡ್ಲಿಲ್ಲ ಹೇಳಿ?
ಅವ್ರು ನಿಮ್ ಮುಂದೆನೆ ಕೂರ್ಸಿದ್ನಲ್ಲಮ್ಮ. ಇನ್ನೇನ್ ಕೋಆರ್ಡಿನೇಷನ್ ನಿಮ್ಗೆ? ಒಬ್ರಿಗೊಬ್ರು ಮಾತಾಡೋದಕ್ಕೆ ನಿಮ್ಗೆ ಈಗೋ, ನಾನೇನು ಅವ್ರ ಹತ್ರ ಮಾತಾಡ್ಬೇಕು? ಅದಕ್ಕೆ ನಾನೇ ಕರೆಸಿ ಕೂರ್ಸಿದ್ನಲ್ಲಮ್ಮ ಇಬ್ಬರಿಗೂ. ಎದುರು ಬದ್ರೆ ಕೂರ್ಸಿದ್ನ ಇಲ್ವೋ? ಮತ್ ಇನ್ನೇನ್ ಕೋಆರ್ಡಿನೇಷನ್ ಮಾಡ್ಕೋಬೇಕು? ನಿಮ್ ಕೆಲಸ ಇನ್ನೇನು? ಏನ್ ಹೇಳಿ ಅಮ್ಮ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಸುಮ್ನೆ ದಯವಿಟ್ಟು ಬಾಯ್ಬಿಟ್ಟು ಮಾತಾಡಿ. ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ?